ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ನೋಡಿ, ಇವತ್ತು ಮುರು ಮೀನು ತಗೊಂಡು ಬಂದಿದ್ದೇನೆ. ನಾನು ಮುರು ಮೀನಿದು ಒಂದು ಗಶಿ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆ ಮೀನಿದು ಮುರು ಮೀನು. ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಶಿ. ತುಂಬ ಸೂಪರ್ ಆಗ್ತದೆ. ಇದು ಮೀನು ಕೂಡ ಉಂಟಲ್ಲ, ಮಾಂಸವೇ, ಇದರಲ್ಲಿ ಮುಳ್ಳೆಲ್ಲ ಕಮ್ಮಿ, ತುಂಬ ಒಳ್ಳೆಯದಾಗ್ತದೆ. ರುಚಿಯಾದ ಮೀನಿದು. ಇದನ್ನು ಇಷ್ಟಪಡದವರು ಯಾರು ಸಹ ಇಲ್ಲ. ಈ ಥರ ಒಮ್ಮೆ ಮೀನು ಗಶಿ ಮಾಡಿ ನೀವು ಹೇಳ್ತೀರಿ ನೋಡಿ. ಮಂಗಳೂರು ಶೈಲಿಯಲ್ಲಿ ಮುರು ಮೀನು ಗಶಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ. ಮುರು ಮೀನು ಮಸಾಲ ಫ್ರೈ ಮಾಡೋದನ್ನು ಕೂಡ ನನ್ನ ಚಾನಲಲ್ಲಿ ಹಾಕಿದ್ದೇನೆ. ತುಂಬ ಸೂಪರಾಗಿ ಬಂದಿದೆ ಅದು ಕೂಡ. ಒಮ್ಮೆ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಹೇಗೆ ಮಾಡೋದಂತ ತೋರಿಸ್ತೇನೆ ನೋಡಿ. ಒಂದು 20 ಬ್ಯಾಡಗಿ ಮೆಣಸು ತೆಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬೇಸೊಪ್ಪು, ಒಂದು ಅರ್ಧ ಚಮಚದಷ್ಟು ಕರಿಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಮೆಂತೆ ಮತ್ತು ಒಂದು 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ. ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೇನೆ. ಮೆಂತೆ, ಜೀರಿಗೆ ಎಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ರೋಸ್ಟ್ ಆಗಬೇಕಿದೆ ಎಲ್ಲ ಮಸಾಲ ನೋಡಿ. ಇದಕ್ಕೆ ನಾನು ಒಂದು ನೀರುಳ್ಳಿ ಮತ್ತು ಒಂದು 2 ಸಣ್ಣ ಬೆಳ್ಳುಳ್ಳಿ ಆಗಿದ್ದರಿಂದ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ನೀವು ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ರೋಸ್ಟ್ ಆಗಬೇಕಿದು ಮಸಾಲ ಎಲ್ಲ. ಮೆಂತೆ ಎಲ್ಲ ಚೆನ್ನಾಗಿ ಕಾಯಬೇಕು ನೋಡಿ. ನಾನು ತೆಂಗಿನಕಾಯಿಯನ್ನು ಕಟ್ ಮಾಡಿದ ಪೀಸ್ ಇದ್ದಿದ್ದರಿಂದ ಪೀಸ್ ಹಾಕ್ಕೊಂಡಿದ್ದೇನೆ. ನೀವು ತುರಿದಿರೋದಾದರೂ ಹಾಕ್ಕೊಳ್ಬೋದು. ಒಂದು ಕಪ್ ತೆಂಗಿನ ತುರಿ ಹಾಕ್ಕೊಂಡ್ರೆ ಆಯಿತು. ನಾನು 1 ಗೆರಟೆ ತೆಂಗಿನಕಾಯಿ ತಗೊಂಡಿದ್ದೇನೆ. 1 ಗೆರಟೆ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಎಲ್ಲ ತುಂಬ ಫ್ರೈ ಆಗಬೇಕಂತೇನಿಲ್ಲ. ಒಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಅಷ್ಟೇ. ತುಂಬ ತೆಂಗಿನಕಾಯಿ ತುಂಬ ಕೆಂಪಾಗಬೇಕಂತೇನಿಲ್ಲ. ಕಟ್ ಮಾಡಿರೋದಲ್ಲ, ಒಟ್ಟಿಗೆ ಹಾಕಿಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನೀಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಫ್ರೈ ಮಾಡಿದ ಮಸಾಲೆ ಎಲ್ಲ, ಫ್ರೈ ಮಾಡಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ನೋಡಿ. ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಹಾಕ್ಕೊಳ್ಳುವಾಗ ನೋಡ್ಕೊಳ್ಬೇಕು, ಅದರಲ್ಲಿ ಬೀಜ ಎಲ್ಲ ಇದ್ದರೆ ತೆಗಿಬೇಕು, ಇಲ್ಲದ್ರೆ ಮಿಕ್ಸಿಗೆ ಇದು ಎಫೆಕ್ಟ್ ಆಗ್ತದೆ ನೋಡಿ. 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ. ನೀರೆಷ್ಟು ಬೇಕು ನೋಡಿಕೊಂಡು ರುಬ್ಕೊಂಡಿದ್ದೇನೆ. ಇದು ಫೈನ್ ಆಗಲಿಲ್ಲ, ಇನ್ನೂ ಕೂಡ ರುಬ್ಕೊಳ್ಬೇಕು ನೋಡಿ. ಇನ್ನೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ತೆಗಿತೇನೆ ನಾನು. ಇಲ್ಲಿ ನೋಡಿ, ನಾನು 1 ಟೊಮೆಟೊ, 1 ನೀರುಳ್ಳಿ ಮತ್ತು ಒಂದು ಸ್ವಲ್ಪ ಕಾಯಿಮೆಣಸು, ಒಂದು 2 ಕಾಯಿಮೆಣಸು, 1 ತುಂಡು, 1 ಇಂಚಿನಷ್ಟು ಶುಂಠಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಫೈನಾಗಿ ನೋಡಿ. ಮಸಾಲ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಿದೆ ಈಗ ನೋಡಿ. ಈಗ ನಾನು ಇದನ್ನು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಮಸಾಲವನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ನೋಡಿ. ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ಕೊಂಡೆ. ಈ ಚಾಪ್ ಮಾಡಿದ ನೀರುಳ್ಳಿ, ಟೊಮೆಟೊ, ಕಾಯಿಮೆಣಸು, ಶುಂಠಿ ಎಲ್ಲ ಹಾಕ್ಕೊಂಡೆ. ಇದಕ್ಕೇ ರುಚಿಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ಉಪ್ಪು ಎಲ್ಲ ಕರೆಕ್ಟ್ ಇದ್ರೇ ಒಳ್ಳೆಯದಾಗೋದು. ಮೀನಿಗೆಲ್ಲ ಉಪ್ಪು ಹುಳಿ ಎಲ್ಲ ಕಮ್ಮಿ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಉಪ್ಪು ಕಮ್ಮಿ ಇದ್ದರೆ ಮತ್ತೆ ನೋಡಿ ಕೂಡ ಹಾಕ್ಕೊಳ್ಬೋದು ನೋಡಿ. ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಮುರು ಮೀನು ತುಂಬ ಒಳ್ಳೆ ಮೀನಿದು, ತುಂಬ ರುಚಿ ನೋಡಿ. ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನೋಡಿ. ಇದು ಇಷ್ಟು ದಪ್ಪ ಬೇಕು. ಗಶಿ ಅಂತ ಹೇಳಿದ ಮೇಲೆ ಸ್ವಲ್ಪ ದಪ್ಪ ಬೇಕು, ನೀರು ಮಾಡಬಾರ್ದು. ಗಶಿ ಇದ್ರೇ ಒಳ್ಳೆಯದಾಗೋದು ನೋಡಿ. ಇದು ಕುದಿಲಿಕ್ಕೆ ನಾನು ಮುಚ್ಚಿ ಇಡ್ತಾ ಇದ್ದೇನೆ. ಚೆನ್ನಾಗಿ ಕುದಿಲಿ ಅಂತ ನೋಡಿ. ಕುದೀತಾ ಬರ್ತಾ ಉಂಟು. ಕುದಿಲಿಲ್ಲ, ಸರಿ ಕುದಿಲಿಲ್ಲ, ಆದರೆ ಕುದೀತಾ ಬರ್ತಾ ಉಂಟು. ಇದು ಚೆನ್ನಾಗಿ ಕುದಿಬೇಕು. ಮಸಾಲ ಚೆನ್ನಾಗಿ ಕುದಿದ್ರೇ ಟೇಸ್ಟ್ ಆಗೋದು ಪದಾರ್ಥ. ಯಾವುದೇ ಮೀನಿದು ನಾವು ಪದಾರ್ಥ ಮಾಡುವಾಗ ಉಂಟಲ್ಲ, ಮಸಾಲ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿದ ಮೇಲೆ ಮೀನು ಹಾಕಬೇಕು ನೋಡಿ. ಕುದೀತಾ ಉಂಟಿದೆ, ಇನ್ನೂ ಚೆನ್ನಾಗಿ ಕುದಿಬೇಕು. ಅದರ ಮೇಲೆ ಎಲ್ಲ ಒಂಥರ ಬರ್ತದಲ್ಲ, ಒಂಥರ ಗೊತ್ತಾಗ್ತದೆ ನೋಡಿ. ಆಮೇಲೆ ಎಲ್ಲ ಚೆನ್ನಾಗಿ ಇದೆಲ್ಲ ಕುದಿಬೇಕು.
ಅದರ ಮೇಲೆ ನೋಡಿ ಒಂಥರ ಲೇಯರ್ ಆಗಿ ಬರ್ತದೆ, ಅದೆಲ್ಲ ಹೋಗಬೇಕು, ಹೋಗುವ ತನಕ ಚೆನ್ನಾಗಿ ಕುದಿಸಬೇಕು. ನೋಡಿ ಬೇಸೊಪ್ಪು ಹಾಕ್ಕೊಂಡೆ ನಾನು. ಬೇಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಬೇಸೊಪ್ಪು ಇದ್ದರೆ ಸ್ವಲ್ಪ ಹೆಚ್ಚಾಗಿ ಹಾಕಿದರೂ ಏನು ತೊಂದರೆ ಇಲ್ಲ. ನೋಡಿ ಮಸಾಲ ಕುದೀತಾ ಉಂಟು, ಚೆನ್ನಾಗಿ ಕುದಿಬೇಕಿದು. ನೋಡಿ ಈಗ ಮಸಾಲ ಕುದಿದಿದೆ. ಮೀನು ಹಾಕ್ತಾ ಇದ್ದೇನೆ. ನೋಡಿ ಕಟ್ ಮಾಡಿದ ಮೀನನ್ನು ಹಾಕ್ತಾ ಇದ್ದೇನೆ. ನಿಮಗೆ ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿ ಮತ್ತೆ ಕೂಡ ಹಾಕ್ಕೊಳ್ಬೋದು. ಉಪ್ಪು ಮತ್ತು ಹುಳಿ ಕೂಡ ಕಮ್ಮಿ ಆದರೂ ಕೂಡ ನಿಮಗೆ ಹುಣಸೆ ರಸ ಹಾಕ್ಬೋದು. ಮತ್ತೆ ಉಪ್ಪು ಹುಳಿ ಎಲ್ಲ ಕಮ್ಮಿ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಮೀನಿದು ಪದಾರ್ಥಕ್ಕೆ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ಬೇಕು, ಖಾರ ಎಲ್ಲ ಕರೆಕ್ಟಾಗಿ ಬೇಕು. ಖಾರ ಕಮ್ಮಿ ಆದರೂ ಕೂಡ ಕಾಯಿ ಮೆಣಸು ಕಟ್ ಮಾಡಿ ಹಾಕ್ಕೊಳ್ಬೋದು. ಇದು ಪರ್ಫೆಕ್ಟಾಗಿ ಬಂದಿದೆ. ಇದಕ್ಕೆ ಉಪ್ಪು ಎಲ್ಲ ಕರೆಕ್ಟಾಗಿ ಉಂಟು. ನೋಡಿ ಮೀನೆಲ್ಲ ಹಾಕಿದ ಮೇಲೆ ಇನ್ನೊಂದು ಕುದಿ ಬರಬೇಕು. ಇನ್ನೊಂದು ಕುದಿ ಬರಲಿ ಅಂತೇಳಿ ಮುಚ್ಚಿಡ್ತಾ ಇದ್ದೇನೆ. ನೋಡಿ ನಾನು ಕರೆಕ್ಟಾಗಿ ಇನ್ನೊಂದು ಕುದಿ ಬಂದರೆ ಸಾಕಾಗ್ತದೆ. ಇದಕ್ಕೆ ನಾನು ಇದು ಗಿಡ್ಡ ಮೆಣಸು ಹಾಕಲಿಲ್ಲ, ನಾನು ಉದ್ದ ಮೆಣಸು ಮಾತ್ರ, ಬ್ಯಾಡಗಿ ಮೆಣಸು ಮಾತ್ರ ಹಾಕ್ಕೊಂಡಿರೋದು. ತುಂಬ ಒಳ್ಳೆಯದಾಗ್ತದೆ. ಖಾಲಿ ಗಿಡ್ಡ ಮೆಣಸು ಹಾಕದೆ ಕೂಡ ಈ ಥರ ಮಾಡ್ಬೋದು. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಮೀನು ನೋಡಿ ಕುದೀತಾ ಉಂಟು, ನೋಡಿ ಚೆನ್ನಾಗಿ ಕುದೀತಾ ಉಂಟು. ಈಗ ಕೊನೆಯಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಗ್ಯಾಸ್ ಆಫ್ ಮಾಡಿದ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ